মিটিং এর এখানে কাজ আপনি করতে পারবেন না, কি বলেন আপনি? ফালতু কথা। আপনি এখানে কাজ করলে আমাকে বলতে হবে, এখানে আমাকে বলতে হবে যে এখানে কাজ করতেছি আমি। আমাদের ডকুমেন্ট লাগবে, সাজা পেতে বলতেছে লাগবে, এটা লাগবে। ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಗಡಿ ಖ್ಯಾತೆ ನಿನ್ನೆ ಮೊನ್ನೆಯ ವಿಷಯ ಅಲ್ಲ. ಆದರೆ ಕಳೆದ ದಿನ ನಡೆದಂಥ ಸಂಘರ್ಷ ಮತ್ತೊಂದು ಯುದ್ಧಕ್ಕೆ ಎಲ್ಲಿ ಮುನ್ನುಡಿಯನ್ನು ಬರೆದು ಬಿಡುತ್ತೋ ಅಂತ ಅಂದ್ಕೊಂಡಿದ್ದೀವಿ. ಭಾರತೀಯ BSF ಯೋಧರು ಸಮರಕ್ಕೆ ಸಿದ್ಧರಾಗಿಬಿಟ್ಟಿದ್ರು. ಸ್ವಲ್ಪ ಯಾಮಾರಿದ್ರು ಕೂಡ ಬಾಂಗ್ಲಾದೇಶದ ಆರ್ಮಿ ಬೆಟಾಲಿಯನ್ ಜೊತೆ ಸಮರ ಶುರುವಾಗೇ ಬಿಡೋದು. ಅಸಲಿಗೆ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಇಂಡಿಯಾ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ನಿನ್ನೆ ಏನು ನಡೀತು ಅಂತ ಕೇಳಿಬಿಟ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ನಿನ್ನೆ ನಾವು ಬಹುಶಃ ಒಂದು ದೊಡ್ಡ ಭೀಕರ ಕ್ಲಾಶ್ನ ಅಂಚಿನಲ್ಲಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ದೇಶದ ಬಾರ್ಡರ್ನಲ್ಲಿ ನಾವೇನೋ ಭದ್ರತೆಗಾಗಿ ಫೆನ್ಸಿಂಗ್ ಅಂದರೆ ಬೇಲಿಯನ್ನು ಹಾಕಲಿಕ್ಕೆ ಅಂತ ಹೋದರೆ ಈ ಬಾಂಗ್ಲಾದೇಶದವರು ತಂಟೆ ತೆಗಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಖ್ಯಾತಿಯನ್ನು ತೆಗಿತಾ ಇದ್ದಾರೆ. ನೋಡಿ, ನಿನ್ನೆ ಬಾರ್ಡರ್ನಲ್ಲಿ ನಡೆದಿದ್ದು ಒಂದು ಅಕ್ಷರಶಃ ಸಿನಿಮೀಯ ರೀತಿಯಲ್ಲಿ ಹೈ ಡ್ರಾಮಾ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಾಯಿ ಮುಚ್ಕೊಂಡು ಹೋಗಬೇಕು. ನೋಡಿ, ಸಡನ್ನಾಗಿ ಎಂಟ್ರಿ ಕೊಟ್ಟಂಥ ಬಾಂಗ್ಲಾದೇಶದ ಆರ್ಮಿ ಫೋರ್ಸ್ಗೆ ಇಂಡಿಯನ್ ಯೋಧರು ಬಾಯಿ ಮುಚ್ಕೊಂಡು ಹೋಗಬೇಕು, ಇಲ್ಲದೇ ಇದ್ದರೆ ಯಾವುದು ಕೂಡ ಸರಿ ಇರೋದಿಲ್ಲ ಅಂತ ಖಡಕ್ಕಾಗಿಯೇ ಹೇಳಿ ವಾಪಸ್ ಕಳಿಸಿದ್ದು. ನೋಡಿ, ನಮ್ಮದೇ ಜಾಗ, ನಮ್ಮದೇ ಬಾರ್ಡ್ರು, ನಮ್ಮದೇ ಮಣ್ಣು, ಅಲ್ಲಿ ಬೇಲಿಯನ್ನು ಹಾಕ್ಲಿಕ್ಕೆ ಹೋದಾಗ ಬಾಂಗ್ಲಾದೇಶದವರು ತಗಾದೆ ನೋಡಿ. ಗಡಿಯಲ್ಲಿ ತಂಟೆ ಮಾಡ್ತಾಯಿದ್ರೆ ಇದನ್ನು ನೋಡ್ಕೊಂಡು ಕೂರಲಿಕ್ಕೆ BSF ಏನು ಆ ಮಟ್ಟಿಗಿಲ್ಲ. ಯಾವಾಗ ಇಂಡಿಯನ್ BSF ಯೋಧರು ಎಂಟ್ರಿ ಕೊಟ್ಟು ಫೈರಿಂಗ್ ಪೊಸಿಷನನ್ನು ತೆಗೆದುಕೊಂಡು ಬಾಯಿ ಮುಚ್ಕೊಂಡು ಹೋಗಬೇಕು ಅಂತ ಒಂದು ವಾರ್ನಿಂಗನ್ನು ಕೊಟ್ಟರು, ಆಗ ಬಾಂಗ್ಲಾದೇಶದ ಗಡಿ ಯೋಧರು ವಾಪಸ್ಸಾದರು. ವಿಡಿಯೋ ಮಾಡ್ತಾ ಇದ್ದಂಥ ಅಲ್ಲಿನ ಸಿಬ್ಬಂದಿಗಳು ಮೊದಲು ಕ್ಯಾಮ್ರಾ ಆಫ್ ಮಾಡಪ್ಪ ಗುರು ಅಂತ ಹೇಳಿ ಅವ್ರ ಕ್ಯಾಮ್ರಾವನ್ನು ಕೂಡ ಆಫ್ ಮಾಡಿಸಿ ಮನೆಗೆ ಕಳಿಸ್ಕೊಟ್ರು. ನೋಡಿ, ಬಾಂಗ್ಲಾದೇಶದ ಸೈನಿಕರು ಇಲ್ಲಿ ಕಂಬವನ್ನು ನೆಡೋ ಹಾಗಿಲ್ಲ ಅಂತ ದಾದಾಗಿರಿಯನ್ನು ಮಾಡ್ತಾ ಆರಂಭದಲ್ಲಿ ಎಂಟ್ರಿ ಕೊಟ್ಟರು. ಇದು ಒಂದು ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಹೋಯಿತು. ಗುಂಪಾಗಿ ಅಲ್ಲಿರ್ತಕ್ಕಂಥ ಲೋಕಲ್ ಸಿವಿಲಿಯನ್ಸ್ಗಳ ಜೊತೆಗೆ ಎಂಟ್ರಿ ಕೊಟ್ಟಿದ್ದು. ಒಂದು ಕಡೆ ಲೋಕಲ್ ಸಿವಿಲಿಯನ್ಸ್ಗಳು, ಬಾಂಗ್ಲಾದೇಶದ ಲೋಕಲ್ ಸಿವಿಲಿಯನ್ಸ್ಗಳು ವಿರೋಧ ಮಾಡ್ತಾಯಿದ್ರು. ಇನ್ನೊಂದು ಕಡೆ ಅಲ್ಲಿಗೆ ಬಾಂಗ್ಲಾದೇಶದ ಗಡಿ ಕಾವಲು ಯೋಧರು ಅಂದರೆ BGB ಅಂತ ಹೇಳಿ ಕರಿತೀವಿ, ಈ BGB ಅವರು ಕೂಡ ತಗಾದಿಯನ್ನು ಶುರು ಮಾಡ್ತಾಯಿದ್ರು. ಅಂದರೆ ಇವ್ರ ಧೈರ್ಯ ಯಾವ ಹಂತಕ್ಕೆ ಹೋಗಿಬಿಟ್ಟಿದೆ ಅಂದರೆ ಜಸ್ಟ್ ಇಮ್ಯಾಜಿನ್. ನೀವೆಲ್ಲರೂ ಕೂಡ ಗೊತ್ತಿರಲಿಲ್ಲ ಅಲ್ಲಿವರೆಗೂ ಕೂಡ BSF ಯೋಧರು ಕೇಳುತ್ತಾರೆ ಅನ್ನೋದು. ರೊಚ್ಚಿಗೆದ್ದು ಬಿಟ್ಟರು. ಅಲ್ಲಲ್ಲೇ ಕೂತ್ಕೊಂಡು ಗಡಿ ಭಾಗದಲ್ಲಿ ಫೈರಿಂಗ್ ಪೊಸಿಷನನ್ನು ತೆಗೆದುಕೊಂಡ ಮೇಲೆ ಬಾಂಗ್ಲಾದೇಶದ ಬಾರ್ಡರ್ ಗಾರ್ಡ್ಸ್ ಏನಿದ್ದಾರಲ್ಲ ಅವರು ಉಲ್ಟಾ ಹೊಡಲಿಕ್ಕೆ ಶುರು ಮಾಡಿದ್ರು. ಸೈಲೆಂಟ್ ಆಗಿಬಿಟ್ರು, ಉಲ್ಟಾ ಓಡಲಿಕ್ಕೂ ಕೂಡ ಶುರು ಮಾಡಿಬಿಟ್ರು. ಅಸಲಿಗೆ ಅಲ್ಲಿ ಏನಾಯಿತು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಹೇಳಲೇಬೇಕು. ನಿಮಗೆ ಈ 0 ಲೈನ್ನಲ್ಲಿ ತಂತಿ ಬೇಲಿಯನ್ನು ನೆಡ್ತಾ ಇರೋದು ಅಂದರೆ ಗಡಿ ರೇಖೆ ನಿಯಮಗಳ ಅನ್ವಯವಾಗಿ ನಾವು ತಂತಿ ಬೇಲಿಯನ್ನು ನೆಡ್ತಾ ಇದ್ದೀವಿ. ಅದಕ್ಕೆ ಯಾವೆಲ್ಲ ಅಧಿಕಾರಿಗಳು, ನಿಮಗೆ ಈ ಭೂಮಿಯನ್ನು ವಶಪಡಿಸ್ಕೊಂಡಂಥ ಅಧಿಕಾರಿಗಳಿರ್ಬೋದು ಅಥವಾ ಆ ಭೂ ಇಲಾಖೆ ಅಧಿಕಾರಿಗಳು ಜೊತೆ ಕಂಬ ನೆಡೋರು, ಆರ್ಮಿ ಫೋರ್ಸ್ ಎಲ್ಲವೂ ಕೂಡ ಇದೆ ಅಲ್ಲಿ. ಇದನ್ನು ಹಾಕೋದ್ರಿಂದ ಬಾಂಗ್ಲಾದೇಶಕ್ಕೆ ಒಂದು ಕಡೆ ವಿಲ ಶುರುವಾಗಿರೋದಂತರೂ ತಪ್ಪಲ್ಲ. ಯಾಕೆಂದರೆ ಅಸಲಿ ಹೊಟ್ಟೆ ಉರಿತಾ ಇದೆ ಅವರಿಗೆ. ಅಕ್ರಮವಾಗಿ ಏನಾದರೂ ಸಾಗಾಣಿಕೆ ಮಾಡಿ ಒಂದಿಷ್ಟು ಹಣ ದುಡ್ದುಕೊಳ್ತಾ ಇದ್ವಿ ಅನ್ನೋದು ಅವರು ಒಂದು ಇಚ್ಛೆ. ಅದಕ್ಕೆ ಸಂಚಕಾರ ತಂದುಬಿಟ್ರಲ್ಲಪ್ಪ ಅನ್ನೋ ನೋವು ಕೂಡ ಇದೆ. ಸ್ನೇಹಿತರೆ, ಈ ಇಡೀ ಘಟನೆ ನಡೆದಿರೋದು ಪಶ್ಚಿಮ ಬಂಗಾಳದ ಕೋಚ್ ಬಿಹಾರ್ ಜಿಲ್ಲೆ ಹತ್ರ. ಭಾಳ ಸೆನ್ಸಿಬಲ್ ಏರಿಯಾ ಕೂಡ. ಇಲ್ಲಿ ನೀವು ಗಡಿಬೇಲಿಯನ್ನು ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿನ ಲೋಕಲ್ಸ್ಗಳನ್ನು ಒಪ್ಪಿಸೋದು ಅವೆಲ್ಲವೂ ಕೂಡ ಅನ್ನೋದಿತ್ತು. ನೋಡಿ, ಏನು ನಡೀತು ಅನ್ನೋದನ್ನು ಹೇಳ್ಬಿಡ್ತೀನಿ. ನಮ್ಮ ಸಿವಿಲಿಯನ್ ಆಫೀಸರ್ಸ್ಗಳು ಸರ್ವೆ ಮಾಡೋ ಟೀಮ್ನವ್ರು ಬಾರ್ಡರ್ ಹತ್ರ ಹೋಗ್ತಾರೆ. ಉದ್ದೇಶ ಭಾಳ ಸಿಂಪಲ್ ಆಗಿದೆ. ಹೊಸದಾಗಿ ಲ್ಯಾಂಡ್ ಅಲೋಕೇಶನ್ ಆಗ್ತಾಯಿದೆ ಅಲ್ವಾ, ಅಲ್ಲಿ ಬೇಲಿಯನ್ನು ಹಾಕಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರವಾಗಿ ಮೊದಲನೇ ಹೆಜ್ಜೆಯಾಗಿ ಆ ಪಿಲ್ಲರ್ಸ್ಗಳನ್ನು ನಿಲ್ಲಿಸಬೇಕು. ಅಂದರೆ ಆ ಪಿಲ್ಲರ್ಸ್ಗಳನ್ನು ನೆಡ್ಲಿಕ್ಕೆ ಹೋಗಿದ್ದು ನೀವು ಆ 0 ಲೈನ್ ಇದೆಯಲ್ಲ, ಬಾರ್ಡರ್ ಲೈನಲ್ಲ, ಬದಲಾಗಿ ಆ ಬಾರ್ಡ್ರ್ನಿಂದ ಒಳಗಿರ್ತಕ್ಕಂಥ ಬರೋಬ್ಬರಿ 50 ಅಡಿ ಅಂದರೆ ನಮ್ಮ ಇಂಡಿಯಾದ ಭೂಭಾಗದಲ್ಲಿ ನಮ್ಮ ಸ್ವಂತ ಜಾಗದಲ್ಲಿ ಅದನ್ನು ನೆಡಲಿಕ್ಕೆ ಆರಂಭದಲ್ಲಿ ಶುರು ಮಾಡ್ಕೊಂಡಿದ್ರು. ಒಂದು ಕಡೆ ನಮ್ಮ ಆಫೀಸರ್ಸ್ನವ್ರು ಸರ್ವೆಯನ್ನು ಶುರು ಮಾಡ್ಕೊಳ್ತಾರೆ. ಆದರೆ ಇದು ರೋಚಕ ತಿರುವನ್ನು ಪಡೆದುಕೊಂಡು ಬಿಡುತ್ತೆ. ಒಂದು ರೀತಿಯಾಗಿ ಮಾತಿನ ಚಕಮಕಿ ತಾರಕಕ್ಕೆ ಹೇರಿ ಎಲ್ಲೋ ಒಂದು ಕಡೆ ದೊಡ್ಡ ಕಲಹ ಶುರುವಾಗಬಿಡುತ್ತೆ ಅಂತಲೂ ಕೂಡ ಅಂದುಕೊಂಡಿದ್ವಿ. ಬಾಂಗ್ಲಾದೇಶದ ಕಡೆಯಿಂದ ಅಲ್ಲಿನ ಲೋಕಲ್ ಸಿವಿಲಿಯನ್ಸ್ ಗುಂಪು ಬಂದು ಅದನ್ನು ತಡಿಲಿಕ್ಕೆ ಟ್ರೈ ಮಾಡ್ತಾರೆ. ನೋಡಿ, ಇಲ್ಲಿ ನೀವು ಕೆಲಸ ಮಾಡೋ ಹಾಗಿಲ್ಲ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡ್ತಾರೆ, ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಮ್ಮನವರು ಅವ್ರಿಗೂ ಕೂಡ ಮಾತಿಗೆ ಮಾತು ತಿರುಗೇಟನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ ಬಾಸ್, ಇದು ನಮ್ಮ ಜಾಗ, ನಾವಿಲ್ಲಿ ಬೇಲಿ ಹಾಕ್ತಾಯಿದ್ದೀವಿ, ಇದನ್ನು ಕೇಳಕ್ಕೆ ನೀವು ಯಾರು ಅಂತ ಅವ್ರಿಗೆ ವಾಪಸ್ ತಿರುಗೇಟನ್ನು ಕೊಡ್ತಾರೆ. ಸಿವಿಲಿಯನ್ಸಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೋ ಈ ಸೀನ್ಗೆ ಬಾಂಗ್ಲಾದೇಶದ ಫೋರ್ಸ್ ಅಂದರೆ BGB ಫೋರ್ಸ್ನವರು ಎಂಟ್ರಿ ಕೊಟ್ಟಿದ್ದು. ಅವರು ಕೂಡ ಬೆದರಿಸಲಿಕ್ಕೆ ದಬಾಯಿಸಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಆಫೀಸರ್ಸ್ಗಳು ಅವ್ರಿಗೆ ತುಂಬ ಕೂಲಾಗೆ ಹೇಳ್ತಾರೆ, ನೋಡ್ರಿ ಮೇಲಿಂದ ಆರ್ಡರ್ ಬಂದಿದೆ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಭೂಮಿಯನ್ನು BSFಗೆ ರವಾನೆ ಕೂಡ ಮಾಡಲಾಗಿದೆ. BSF ಪ್ರೊಟೆಕ್ಷನ್ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದು.
ಅಂತ ಖಂಡಾತುಂಡವಾಗಿ ಹೇಳ್ತಾರೆ. ಆದರೆ ಈ BJP ಅವರು ಏನು ಕಮ್ಮಿ ಇರಲಿಲ್ಲ, ಅವರು ಪೂರ್ತಿ ಕೆಲಸವನ್ನು ನಿಲ್ಲಿಸ್ಬಿಡ್ಬೇಕು ಇಲ್ಲಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು. ಅವರು ಕೂಡ ಮಾತು ಕೇಳಲ್ಲ ಅಂತ ಗೊತ್ತಾದಾಗ ನಮ್ಮ ಆಫೀಸರ್ಸ್ಗಳು, ಅಲ್ಲಿನ ಲೋಕಲ್ ಆಫೀಸರ್ಸ್ಗಳು ಅಂದರೆ ಭೂ ಇಲಾಖೆ ಆಫೀಸರ್ಸ್ಗಳು ಅದಾದ ನಂತರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಫೋನ್ ಮಾಡಿರೋದು. ಯಾವಾಗ ಇಡೀ ಟೀಮ್ ಬರುತ್ತೆ ಅಲ್ಲಿಗೆ 50ರಿಂದ ಒಂದು 60 BSF ಜವಾನರ ಟೀಮ್ ಬರುತ್ತೋ ಅಲ್ಲಿವರೆಗೂ ಬಾಲ ಬಿಚ್ಚುತ್ತಾ ಇದ್ದಂಥ BJP ಅಂದರೆ ಯೋಧರು, ಅವರ ಜವಾನರ ಸೇನೆ ಇದೆಯಲ್ಲ, ಆ ಬೆಟಾಲಿಯನ್ನ ಸೇನೆ ನಿಗರಾಡ್ತಾಯಿದ್ರು. ಅಲ್ಲಿಯವರೆಗೂ ಕೂಡ ಭಾಳ ತಾರಕಕ್ಕೇರಿ ಮೈ ಮೇಲೆ ಬರ್ತಾಯಿದ್ರು ಅಲ್ಲಿನ ಲೋಕಲ್ ಅಧಿಕಾರಿಗಳ ಮೇಲೆ. ಅದಾದ ಮೇಲೆ BSFನವ್ರು ಬಂದ ಮೇಲೆ ಸೈಲೆಂಟ್ ಆಗಿಬಿಟ್ರು. ನಿಮಗೆ ಆ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅಂತ ಬಂದವರು BSFನವ್ರನ್ನ ನೋಡಿ ಇಲ್ಲಿ ವಾಪಸ್ ಹೋಗೋದೇ ಒಳ್ಳೆಯದು, ನಮ್ಮ ಕೆಲಸ ಏನು ನಡೆಯೋದಿಲ್ಲ, ಇಲ್ಲಿ ಬಾಲ ಬಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಇದು ಸುಮ್ಮನೆ ಮಾತಲ್ಲಿ ಬಗೆಹರಿಸುವಂಥ ಕೇಸಲ್ಲ ಅಂತ ಅರ್ಥ ಮಾಡ್ಕೊಂಡಂಥ ನಮ್ಮ BSF ಜವಾನರು ಕೂಡ ನೇರವಾಗಿ ಅವರಿಗೆ ಟ್ಯಾಕ್ಟಿಕಲ್ ಡಿಫೆನ್ಸಿವ್ ಪೊಸಿಷನ್ನ ತಗೊಂಡ ಮೇಲೆ ಅಲ್ಲಿರ್ತಕ್ಕಂಥ BJP ಅಧಿಕಾರಿಗಳು ಬಾಲ ಮುದ್ರಕೊಂಡು ಕೂತಿದ್ದು. ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ರು ಕೂಡ ಬಾಡಿಗಳಲ್ಲಿ ಬುಲೆಟ್ ತೂತುಗಳು ತುಂಬಿರುತ್ತೆ ಅನ್ನೋ ರೇಂಜ್ಗೆ ಒಂದು ಡೆಡ್ಲಿ ವಾರ್ನಿಂಗನ್ನು ಕೊಟ್ಟಿದ್ದು. ಯಾವಾಗ BSF ಲೋಡ್ ಗನ್ಗಳನ್ನು ನೋಡ್ತಾರೋ ಅವ್ರ ಧೈರ್ಯ ಎಲ್ಲ ಟುಸ್ ಆಗಿಬಿಡುತ್ತೆ, ಹೆದರ್ಕೊಂಡ್ರು. ಆಮೇಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಈ ವಿಡಿಯೋಗಳೆಲ್ಲ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ಹೆದರಿ ಹಿಂದಕ್ಕೆ ಹೋಗ್ತಾ ಇರೋದು ಕೂಡ ಸ್ಪಷ್ಟವಾಗಿ ವಿಡಿಯೋಗಳಲ್ಲೂ ಕೂಡ ರೆಕಾರ್ಡ್ ಆಯಿತು. ಒಂದು ಕಡೆ ಭಾರತದ ಮಾಧ್ಯಮಗಳು ಅದನ್ನು ಒಂದು ರೀತಿಯಾಗಿ ಕೂಡ ಬರೆದುಕೊಂಡವು. ಬಾಂಗ್ಲಾದೇಶದಲ್ಲಿ ಮೀಡಿಯಾಗಳು ಒಂದು ಹೈ ಡ್ರಾಮವನ್ನೇ ಮಾಡಿದ್ವು, ನಾವು ಹೋದ್ವಿ ತಡೆದ್ವಿ ಅನ್ನೋ ರೀತಿಯಾಗಿ ಅವರು ಬರೆದುಕೊಂಡ್ರು. ಡಂಗೂರವನ್ನು ಕೂಡ ಸಾರಿದ್ರು. ಮಧ್ಯಾಹ್ನದೊತ್ತಿಗೆ ಆವಾಗ BSF ಯೋಧರೆಲ್ಲರೂ ಕೂಡ ಗಡಿ ಭಾಗದಲ್ಲಿ ಬಂದು ಕುತ್ಕೊಂಡ್ರು. ನಿಮಗೆ ಆ ಭಾಗದಲ್ಲಿ ಎಲ್ಲಿ ನಡೀತಾ ಇತ್ತಲ್ವ ಗಡಿ ತಂತಿ ಬೇಲಿನ ಹಾಕೋ ಕೆಲಸಗಳು, ಅಲ್ಲಿ ಪೆಟ್ರೋಲಿಂಗ್ನ ಜಾಸ್ತಿ ಮಾಡಿಬಿಟ್ರು. ಅಲ್ಲಿನ ಲೋಕಲ್ ಶಾಸಕರು ಕೂಡ ಎಂಟ್ರಿ ಕೊಟ್ಟರು. ಅದೆಲ್ಲ ಸರಿ ಹೋಯಿತು. ಸ್ನೇಹಿತರೆ, ನಿಮಗೆ ಇದರ ಇತಿಹಾಸವನ್ನು ಕೂಡ ನಾವು ಸ್ವಲ್ಪ ಇತ್ತೀಚಿನ ಡೆವಲಪ್ಮೆಂಟ್ಸ್ಗಳನ್ನು ಕೂಡ ಗಮನ ಹರಿಸಿ ನೋಡೋದಾದರೆ, ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಮಟ್ಟದಲ್ಲೇ ಒಂದು ದೊಡ್ಡ ಮೀಟಿಂಗ್ ಆಗಿರೋದು. ಅಂದರೆ ನಿಮಗೆ ಮೇ 11, 2026 ನಡೆದಂಥ ಮೀಟಿಂಗು. ಆವಾಗ BSFಗೆ ಬರೋಬ್ಬರಿ 75 ಎಕರೆ ಜಾಗವನ್ನು ಹಸ್ತಾಂತರ ಮಾಡ್ತಾಯಿದ್ವಿ. ಇದಕ್ಕೆ ಟಾರ್ಗೆಟ್ ಏನು 40ರಿಂದ 65 ದಿನ ಲಾಸ್ಟ್ ನಿಮಗೆ ಬಾರ್ಡ್ರಲ್ಲಿರ್ತಕ್ಕಂಥ 27 ಕಿಲೋಮೀಟ್ರ್ ಕಂಪ್ಲೀಟಾಗಿ ಫೆನ್ಸಿಂಗ್ ಮುಗಿಸ್ಬೇಕು ಅನ್ನೋ ಆರ್ಡ್ರದು. ಹೆಚ್ಚಾಗಿ ಕೋಚ್ ಬಿಹಾರ್, ಮಾಲ್ಡಾ, ಮುರ್ಷಿದಾಬಾದ್ ಮತ್ತು ನಾದಿಯಾ ಜಿಲ್ಲೆಗಳಲ್ಲಿ ಈ ಫೆನ್ಸಿಂಗ್ ಕೆಲಸ ಸಮರೋಪಾದಿಯಲ್ಲಿ ಸಾಗಬೇಕು ಅನ್ನೋ ಥರದಲ್ಲಿ ಒಂದು ಆರ್ಡ್ರ್ ಕೂಡ ಆಯಿತು. ಅಲ್ಲಿ ಮಾತ್ರ ನೀವು ಡಿಲೇ ಮಾಡಿಬಿಡಿ, ಯಾವುದೇ ಕಾರಣಕ್ಕೂ ಅತಿ ಬೇಗವಾಗಿ ಆಗಬೇಕು ಅಂತ. ಯಾಕೆಂದರೆ ನಿಮಗೆ ಬಾಂಗ್ಲಾದೇಶದ ಇತ್ತೀಚಿನ ಎಲೆಕ್ಷನ್ಸ್ಗಳಲ್ಲಿ ಈ ಬಾರ್ಡರ್ ಇದೆಯಲ್ಲ, ನಾನು ಇತ್ತೀಚೆಗೆ ಹೇಳ್ತಾ ಇದ್ದೀನಲ್ಲ, ಈ ಟಿನ್ಬಿಗಾ ಬಾರ್ಡರ್ ಇರ್ಬೋದು, ಕೋಚ್ ಬಿಹಾರ್, ಮಾಲ್ಡಾ, ಮುರ್ಷಿದಾಬಾದ್, ನಾದಿಯಾ ಬಾರ್ಡರ್ ಇರ್ಬೋದು, ಇಲ್ಲಿ ನಿಮಗೆ ಈ ಜಮಾತಿಯಾ ಇಸ್ಲಾಮಿಯಾ ಅನ್ನೋ ಒಂದು ರಾಡಿಕಲ್ ಸಂಘಟನೆ ಹೆಚ್ಚಾಗಿ ಇತ್ತೀಚಿನ ಎಲೆಕ್ಷನ್ಸ್ಗಳಲ್ಲಿ ಗೆದ್ದಿರೋದು. ಆ ಸಂಘಟನೆ ಹೆಚ್ಚು ಸೀಟ್ಗಳನ್ನು ಪಡೆದುಕೊಂಡಿರೋದು. ಅಂದರೆ ನಿಮಗೆ ಶೇಖ್ ಹಸೀನಾ ಅವರೇ ನಮ್ಮ ಭಾರತದ ಜೊತೆ ತುಂಬ ಒಡನಾಟ ಇದ್ದಾಗ, ಮೋದಿ ಮತ್ತು ಅವ್ರ ಜೊತೆ ಭಾಳ ಅವಿನಾಭಾವ ಸಂಬಂಧ ಇದ್ದಾಗ ಅವರು ಈ ಸಂಘಟನೆಯನ್ನು ನಿಷೇಧ ಮಾಡಿದ್ರಂತೆ. ಇದು ಜಮಾತಿಯಾ ಇಸ್ಲಾಮಿಯಾ ಅನ್ನೋ ಒಂದು ಸಂಘಟನೆಯನ್ನು ನಿಷೇಧ ಮಾಡಿದರು. ನೋಡಿ, ಒಂದು ಅಕ್ರಮವಾಗಿ ನುಸುಳುಕೋರನ್ನ ಬರೋದನ್ನು ತಪ್ಪಿಸಬೇಕು. ಆದರೆ ಮೋದಿ ಮತ್ತು ಶೇಖ್ ಹಸೀನಾ ಅವರು ಅಧಿಕಾರಕ್ಕೆ ಬಂದಾಗ ನಮ್ಮ ಎರಡೂ ದೇಶಗಳ ನಡುವೆ ಇದ್ದಂಥ ಈ ಲ್ಯಾಂಡ್ಗಳನ್ನು ಅದಲು ಬದಲು ಕೂಡ ಮಾಡಿಕೊಂಡಿದ್ರು. ಹಾಗಾಗಿ ನಿಮಗೆ ಬಹುತೇಕ ಬಾರ್ಡ್ರ್ ಪ್ರಾಬ್ಲಮ್ ಏನಿದೆಯಲ್ಲ ಅದು ಸಾಲ್ವ್ ಆಗಿಬಿಟ್ಟಿತ್ತು. ಆದರೆ ಈ ಕೋಚ್ ಬಿಹಾರ್ ಹತ್ರ ಒಂದೇ ಒಂದು ಎನ್ಕ್ಲೇವ್ ಇನ್ನೂ ಕೂಡ ಉಳಿದುಕೊಂಡಿದೆ. ನಿಮಗೆ ಅದರ ಹೆಸರು ದಹಗ್ರಾಮ್ ಅಂಗರ್ಪೋಟ ಎನ್ಕ್ಲೇವ್ ಅಂತ. ಯಾಕೆಂದರೆ ನೀವು ಈ ಜಾಗವನ್ನು ನೋಡಿದ್ರೆ ನಿಮಗೆ ಒಂದು ಸ್ವಲ್ಪ ತಲೆ ಕೆಡುತ್ತೆ. ಯಾಕೆಂದರೆ ಆ ಜಾಗವನ್ನು ಬಾಂಗ್ಲಾದೇಶಕ್ಕೆ ಕನೆಕ್ಟ್ ಮಾಡೋದಕ್ಕೆ ನಾವು ಒಂದು ಟಿನ್ಬಿಗಾ ಕಾರಿಡಾರನ್ನು ಒಂದು ಸಣ್ಣ ದಾರಿಯನ್ನು ಬಿಟ್ಟುಕೊಟ್ಟಿದ್ದೀವಿ. ಆ ಕಾರಿಡಾರ್ ಕೇವಲ ಒಂದು 178 ಮೀಟ್ರ್ ಅಷ್ಟೇ ಸಣ್ಣದಾಗಿ ಶಾರ್ಟಾಗಿ ಅಗಲ ಇರೋದು. ಆದರೆ ಈ ದಹಗ್ರಾಮ್ ಎನ್ಕ್ಲೇವ್ ಮುಖಾಂತರ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಕಳ್ಳ ಸಾಗಾಣಿಕೆ, ನೋಟುಗಳ ದಂಧೆ, ಕಳ್ಳ ಸಾಗಾಣಿಕೆ, ಹ್ಯೂಮನ್ ಟ್ರಾಫಿಕ್ಕು ಎಲ್ಲವೂ ಕೂಡ ಹೆಚ್ಚಾಗಿ ನಡೀತಾ ಇರೋದು. ಹಾಗಾಗಿ ಈ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಜನ ಇಂಡಿಯಾಗೆ ನುಗ್ಗಲಿಕ್ಕೆ ಇದೊಂದು ಹೈವೇ ಥರ ಆಗಿಬಿಟ್ಟಿದೆ. ಆರಂಭದಲ್ಲಿ ಈ ಕಾರಿಡಾರನ್ನು ದಿನದಲ್ಲಿ ಕೇವಲ 3 ಗಂಟೆ ಮಾತ್ರ ಓಪನ್ ಇಡ್ತಾ ಇದ್ವಿ. ಯಾವಾಗ ಶೇಖ್ ಹಸೀನಾ ಅವ್ರ ಜೊತೆ ಮೋದಿಯವ್ರ ಸಂಬಂಧ ಚೆನ್ನಾಗಿತ್ತೋ ಆ ಥರದ್ದು ಯಾವುದೂ ಕಳ್ಳ ಸಾಗಾಣಿಕೆಗಳು ನಡೆಯೋದಿಲ್ಲ ಅಂತ ಹೇಳಿ 24 ಗಂಟೆ ಓಪನ್ ಮಾಡ್ಕೊಂಡ್ಬಿಟ್ವಿ. ಅದು ಇವತ್ತು ಬಾಂಗ್ಲಾದೇಶದ ಸ್ಥಳೀಯರಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ನಮಗೆ 24 ಗಂಟೆನೂ ಕೂಡ ಆರಾಮಾಗಿ ಹೋಗ್ಲಿಕ್ಕೆ ಟೈಮ್ ಕೊಡಿ, ಅದನ್ನು ನೀವು ಓಪನ್ ಮಾಡಿ ಅನ್ನೋ ಥರದಲ್ಲಿ ಕೇಳ್ತಾ ಇದ್ದಾರೆ. ಯಾವಾಗ ಅದು 24 ಗಂಟೆನೂ ಆರಾಮಾಗಿ ಬರೋದು ಹೋಗೋದು ಟೈಮ್ ಸಿಕ್ಕಾಗ ನಮ್ಮ ಇಂಡಿಯಾದೊಳಗೆ ನುಸುಳುಕೋರನ್ನ ಎಂಟ್ರಿ ಆಗಲಿಕ್ಕೆ ಒಂದು ಹೊಸ ಅವಕಾಶ ಕೂಡ ಸಿಗ್ತಾ ಇದೆ. ಇದನ್ನೇ ಬಾಂಗ್ಲಾದೇಶದ ಮೀಡಿಯಾ ಮತ್ತು ನಮ್ಮ BJPನವರು ಈಗ ಹೊಸ ರಾಗವನ್ನು ಹೇಳ್ತಾ ಇರೋದು. ನಿಮಗೆ ಇಂಟರ್ನ್ಯಾಷನಲ್ ಬಾರ್ಡರ್ ರೂಲ್ಸ್ ಪ್ರಕಾರ 0 ಪಾಯಿಂಟ್ನಿಂದ 150 ಯಾರ್ಡ್ಸ್ವರೆಗೆ
ಅಂದರೆ ಸುಮಾರು 450 ಅಡಿಗಳವರೆಗೆ ಯಾವುದೇ ಕನ್ಸ್ಟ್ರಕ್ಷನನ್ನು ಮಾಡೋ ಹಾಗಿಲ್ಲ. ಇದು ನೋ ಕನ್ಸ್ಟ್ರಕ್ಷನ್ ಝೋನ್ ಆದರೆ ಇಂಡಿಯಾದವರು ಕೇವಲ 55 ಅಡಿ ಒಳಗೆ ಒಂದು ಪಿಲ್ಲರ್ನ ಅಂದರೆ ಕಂಬಗಳನ್ನು ನೆಡ್ತಾ ಇರೋದು. ಇದು ತಪ್ಪು ಅಂತ ಹೇಳಿ ಈಗ ಬೊಬ್ಬೆ ಹಾಕ್ತಾ ಇರೋದು ಬಾಂಗ್ಲಾದೇಶದ ಮೀಡಿಯಾ ಆಗಿರ್ಬೋದು, ಅಲ್ಲಿನ BJP ಯೋಧರಾಗಿರ್ಬೋದು, ಎಲ್ಲರೂ ಕೂಡ. ಆದರೆ ಪ್ರಪಂಚದ ಯಾವುದೇ ಇಂಟರ್ನ್ಯಾಷನಲ್ ರೂಲ್ಸ್ನಲ್ಲೂ ಕೂಡ ಆ ರೀತಿಯಾಗಿ ಬರೆದುಕೊಂಡಿಲ್ಲ. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಷ್ಟೇ. ಅಂದರೆ 150 ಯಾರ್ಡ್ಸ್ ಒಳಗೆ ಯಾವುದೇ ಬಿಲ್ಡಿಂಗ್ ಅಥವಾ ದೊಡ್ಡ ಕನ್ಸ್ಟ್ರಕ್ಷನನ್ನು ಮಾಡಬಾರ್ದು ಅಂಥೇಳಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು. ಬಾರ್ಡ್ರ್ ಭದ್ರತೆಗೆ ಅಂತ ಪಿಲ್ಲರ್ ನೀಡೋದು ಕನ್ಸ್ಟ್ರಕ್ಷನ್ ಆಗಲ್ಲ ಅಂತ ನಾವೇನಿಲ್ಲಿ ದೊಡ್ಡದಾಗಿ ಮನೆ ಕಟ್ತಾ ಇಲ್ಲ ಅಥವಾ ಸ್ವಂತದಾಗಿ ಆಸ್ತಿ ಮಾಡ್ಕೊಳ್ತಾ ಇಲ್ಲ. ಅಂದರೆ ಬಾರ್ಡ್ರ್ ಭದ್ರತೆಗೆ ಅಂತ ಒಂದು ಪಿಲ್ಲರ್ಗಳನ್ನು ನೆಡ್ತಾ ಇದ್ದೀವಿ ಅಂತ. ಇವತ್ತು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಈ BJP ಅವರು. ಅಂದರೆ ಬಂಕರ್ಗಳನ್ನು ಕಟ್ಟೋದು, ಪಿಲ್ಲರ್ನ ಹಾಕೋದು, ನಮ್ಮ ಭದ್ರತಾ ಹಕ್ಕು, ಇದನ್ನೇ BJPನವರು ಮಿಸ್ಯೂಸ್ ಮಾಡಿಕೊಂಡು ವಿವಾದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಸಲಿಗೆ ಹೊಟ್ಟೆ ಹುರಿತಾ ಇರೋದು ಯಾರಿಗೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಂಟರ್ನ್ಯಾಷನಲ್ ಲಾ ಬ್ರೇಕ್ ಆಗ್ತಾ ಇದೆ ಅಂತ ಅಲ್ಲ, ಇಲ್ಲಿ ಕಳ್ಳ ಸಾಗಾಣಿಕೆ ದಂಧೆ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡುತ್ತೆ ಅಂತ. ದಹಗ್ರಾಮ್ ಎನ್ಕ್ಲೇವ್ನಿಂದ ರಾತ್ರೋರಾತ್ರಿ ಡ್ರಗ್ಸ್ ಮತ್ತು ದನಗಳನ್ನು ಪಾಸ್ ಮಾಡೋದು ನಿಂತು ಹೋಗುತ್ತೆ. ಇಲ್ಲಿಗೆಲ್ಲಾಗಿ ಇಂಡಿಯಾಗೆ ನುಗ್ಗಲಿಕ್ಕೆ ಆಗ್ತಾ ಇದ್ದಿದ್ದು ಸಂಪೂರ್ಣವಾಗಿ ಬ್ಲ್ಯಾಕ್ ಆಗಿಬಿಡುತ್ತಲ್ಲಪ್ಪ ಅಂತ ಅವರು ಒಂದು ಹೊಟ್ಟೆ ಉರಿ. ಅದಕ್ಕೋಸ್ಕರವಾಗಿ ಇವರು BSFನ ಕೆಲಸವನ್ನು ತಡಿಲಿಕ್ಕೆ ಜೀವದ ಹಂಗೆ ತೋರಿದು ಬರ್ತಾ ಇದ್ದಾರೆ. ಆದರೆ ನಮ್ಮ BSFನವ್ರ ಪವರ್ ಏನು ಅಂತ ಈಗ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಈಗ ಅವರು ಕೂಡ ಬಾಯಿ ಮುಚ್ಕೊಂಡಿರೋದು ನೋಡಿ. ಇನ್ನು ಮುಂದೆ ಅಮಿತ್ ಶಾ ಅವರ ಹೇಳಿಕೆ ಪ್ರಕಾರ ಸ್ಮಾರ್ಟ್ ಸೆಕ್ಯೂರಿಟಿ ಗ್ರಿಡ್ ಅಥವಾ ಸ್ಮಾರ್ಟ್ ವಾಲನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇರೋದು. ಕೃತಕ ಬುದ್ಧಿಮತ್ತೆ, ಸಂವೇದಕಗಳು, ಆಧುನಿಕ ಸಂವಹನ ತಂತ್ರಗಳ ಜಾಲವನ್ನು ಬಳಸ್ಕೊಳ್ತಾ ಇರೋದು, ಇನ್ಫ್ರಾರೆಡ್ ಥರ್ಮಲ್ ಕ್ಯಾಮ್ರಾ, ಸ್ಮಾರ್ಟ್ ರೆಡಾರು, ಮೋಷನ್ ಸೆನ್ಸರು. ಒಂದು ರೀತಿಯಾಗಿ ಅಮೆರಿಕ ಮೆಕ್ಸಿಕೋ ಗಡಿಯಲ್ಲಿ, ಯುರೋಪಿಯನ್ ರಾಷ್ಟ್ರಗಳ ಗಡಿಯಲ್ಲಿ ಹೇಗೆ ಒಳನುಸುಳುವಿಕೆಯನ್ನು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಟೆಕ್ನಾಲಜಿಯನ್ನು ಇಲ್ಲಿ ಬಳಸ್ತೀವಿ ಅಂತ ಹೇಳಿರೋದು. ಈಗಾಗಲೇ ಬಾಂಗ್ಲಾ ಮತ್ತು ಪಾಕಿಸ್ತಾನ ಬಾರ್ಡರ್ಗಳಲ್ಲಿ ಇದನ್ನೆಲ್ಲವನ್ನು ಕೂಡ ಅಪ್ಲೈ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಭದ್ರತೆಯ ಈ ಗಡಿ ಬಾರ್ಡರ್ಗಳಲ್ಲಿ ಇನ್ನೂ ಸೆಕ್ಯೂರಿಟಿ ಬಹಳ ಕಟ್ಟುನಿಟ್ಟಾಗುತ್ತೆ ಅನ್ನೋದನ್ನು ನಾವು ಕೂಡ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.